ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪವನ ಸಿದ್ದೆ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನಂತೂ ಇಲ್ಲಿ ಸಖತ್ತಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಗೈಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಕೂಡ ರೆಫರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ. ಸೊ ಗೈಸ್ ಸೊ ಗೈಸ್ ನೋಡಿ ಹೇಗೆ ಕಾಣಿಸ್ತಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಾ? ಸೊ ಇವತ್ತಿನ ಔಟ್ಫಿಟ್ ನೋಡಿ, ಈ ಥರ ಇದೆ ನಂದು ಔಟ್ಫಿಟ್ಟು. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಮನೇಲೇ ಕೂತ್ಕೊಂಡು ನಾವು ಡೈಲಿ ಯೂಸ್ ಮಾಡುವಂತಹ ಸೋಪಿಂದ ನಾವು ಸ್ಕಿನ್ನ ಬ್ರೈಟ್ನಿಂಗ್ ಮತ್ತು ವೈಟ್ನಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಸೋಪ್ನ ಮನೇಲೇ ಹೇಗೆ ಮಾಡುವುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನನ್ನ ಔಟ್ಫಿಟ್. ಚೆನ್ನಾಗಿ ಕಾಣಿಸ್ತಿದೆಯಾ? ಚೆನ್ನಾಗಿ ಕಾಣಿಸ್ತಿದೆಯಾ? ಸೊ ಗೈಸ್, ಇವಾಗ ಫಸ್ಟು ಅಲೋವೆರಾನ ತಗೊಳ್ಳೋಣ. ಸೊ ಇದು ಅಲೋವೆರಾ ಬಂದು ತೊಳೆದಿಟ್ಕೊಂಡಿರುವಂಥ ಅಲೋವೆರಾನ ಇವಾಗ ಸೈಡಲ್ಲೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಸೊ ನೋಡಿ ಗೈಸ್, ಯಾವ ಥರ ಕಟ್ ಮಾಡಬೇಕು ಅಂತಂದರೆ, ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಹೋಗಬೇಕು, ಆ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಅದರೊಳಗಿರೋ ಪಲ್ಪ್ ಎಲ್ಲನೂ ಚೆನ್ನಾಗಿ, ಪಲ್ಪ್ ಮಾತ್ರ ಇರಬೇಕು, ಸಿಪ್ಪೆ ಎಲ್ಲನೂ ಕಟ್ ಹೊರಗಡೆ ಹಾಕಬೇಕು. ಸೊ ಅಲೋವೆರಾ ಅಂತೂ ತುಂಬಾ ಬೆನಿಫಿಟ್ಸ್ ಇದೆ, ಸ್ಕಿನ್ಗಾಗಲಿ ಹೇರ್ಗಾಗಲಿ ತುಂಬಾ ಬೆನಿಫಿಟ್ಸ್ ಇದೆ. ಸೊ ನಿಮಗೆ ಅಲೋವೆರಾ ನ್ಯಾಚುರಲಾಗಿ ಸಿಕ್ಕಿಲ್ಲ ಅಂತಂದರೆ ಅಂಗಡಿಲಿ ಕೂಡ ಅಲೋವೆರಾ ಜೆಲ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಆದಷ್ಟು ನ್ಯಾಚುರಲ್ ಅಲೋವೆರಾನೇ ಯೂಸ್ ಮಾಡಿ. ಯಾಕೆ ಅಂತಂದರೆ ತುಂಬ ಬೆನಿಫಿಟ್ಸ್ ಇದೆ ಗೈಸ್. ಅಂಗಡಿಲಿ ಹೋಗಿ ತಗೊಳ್ಳೋಕ್ಕಿಂತ ಅದಕ್ಕೆ ಏನೇನಾದರೂ ಹಾಕಿರ್ತಾರೆ, ಕೆಮಿಕಲ್ಸು, ಪ್ರಿಸರ್ವೇಟಿವ್ಸು ಏನಾದರೂ ಹಾಕಿರ್ತಾರೆ. ಹಾಗಾಗಿ ನೀವು ಮನೇಲೇ ತಗೊಳ್ಳಿ, ಇದು ತುಂಬಾ ಬೆನಿಫಿಟ್ಸ್ ಇದೆ. ನಾನಂತೂ ಸುಮಾರು ವೀಡಿಯೋಗಳಲ್ಲಿ ನೋಡಿ, ನನ್ನ ವೀಡಿಯೋಗಳಲ್ಲಂತೂ ಅಲೋವೆರಾ ಹೇರ್ ಕೇರ್ಗಾಗಲಿ ಸ್ಕಿನ್ ಕೇರ್ಗಾಗಲಿ ನಾನು ಹಾಕ್ತೀನಿ. ಇದು ತುಂಬ ನ್ಯಾಚುರಲ್ ಗ್ಲೋ ಕೊಡುತ್ತೆ, ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ, ಮತ್ತು ಸ್ಮೂತ್ನಿಂಗಾಗಿ ಕೂಡ, ಹೇರ್ಗೆ ಸ್ಮೂತ್ನಿಂಗಾಗಿ ಕೂಡ ವರ್ಕ್ ಮಾಡುತ್ತೆ. ಹಾಗಾಗಿ ನಾನು ಆದಷ್ಟು ಅಲೋವೆರಾನ ಜಾಸ್ತಿ ಯೂಸ್ ಮಾಡ್ತೀನಿ. ಕೆಲವರು ಸ್ಕಿನ್ ಟೋನ್ಗೆ ಅಡ್ಜಸ್ಟ್ ಆಗೋಲ್ಲ ಅಂತಾರೆ. ಅದು ಏನಕ್ಕೆ ಅಂತಂದರೆ, ಅವರು ರೆಗ್ಯುಲರಾಗಿ ಹಾಕಲ್ಲ, 1 ದಿನ 2 ದಿನ ಹಾಕ್ಬಿಟ್ಟು ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಹೇಳ್ತಾರೆ. ಬಟ್ ಇದು ಕಂಟಿನ್ಯೂಸ್ ಆಗಿ ಹಾಕೊಳ್ಳೋದ್ರಿಂದ ನಿಮಗೆ ಡೇ ಬೈ ಡೇ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ, ಏನು ಡಿಫ್ರೆನ್ಸ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಗೈಸ್, ಆದಷ್ಟು ನೀವು ನ್ಯಾಚುರಲ್ ಅಲೋವೆರಾನ ಯೂಸ್ ಮಾಡಿ, ಇದು ನನ್ನ ಸಜೆಷನ್ನು. ಸೊ ನೋಡಿ ಗೈಸ್, ಈ ಥರ ಎಲ್ಲ ಪಲ್ಪೆಲ್ಲ ತೆಗೆದು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ, ಸಿಪ್ಪೆ ಎಲ್ಲನೂ ಹೊರಗಡೆ ಹಾಕಿ. ಸೊ ಗೈಸ್, ಇಲ್ಲಿ ಕಟ್ ಮಾಡ್ಕೊಂಡಿರುವಂಥ ಅಲೋವೆರಾನ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ, ಆಯಿತಾ? ಸೊ ಗೈಸ್, ಅಲೋವೆರಾ ಎಲ್ಲನೂ ಒಂದು ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದಿದೆ. ಇದನ್ನು ನೋಡಿ, ಈ ಥರ ಇದೆ. ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಸೊ ಗೈಸ್, ಇವಾಗ ನೆಕ್ಸ್ಟ್ ಬಂದು ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ನ ಇವಾಗ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನೋಡಿ, ಇಷ್ಟನ್ನು ಹಾಕ್ಕೋಬೇಕು. 3 ಟೇಬಲ್ ಸ್ಪೂನ್ ಹಾಕಿ, ಸೊ ಇವಾಗ ಇದಕ್ಕೆ ಸ್ವಲ್ಪ ಹಾಲು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಹಾಲನ್ನ ಎಷ್ಟು ಬೇಕು ಅಂತಂದರೆ ನೋಡಿಬಿಟ್ಟು ಸ್ವಲ್ಪ ಹಾಲು ತಗೊಂಡು ಹಾಕ್ಕೊಳ್ಳಿ. ಇದು ತಿಕ್ಕಾಗಿರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಇದಂತೂ ತುಂಬ ಸ್ಕಿನ್ ವೈಟ್ನಿಂಗ್ ಮತ್ತು ಬ್ರೈಟ್ನಿಂಗ್ ಮಾಡೋದಕ್ಕೆ ಅಕ್ಕಿ ಮತ್ತು ರೈಸ್ ಫ್ಲೋರ್ ಮತ್ತು ಹಾಲಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೋಡಿ, ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ತಿಕ್ಕಾಗಿರಬೇಕು ಹಾಲು, ಸ್ವಲ್ಪ ಇದು ಬಂದು ತಿಕ್ಕಾಗಿರಬೇಕು. ಸೊ ಎಷ್ಟಾಗುತ್ತೋ ಅಷ್ಟು, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇಷ್ಟು ತಿಕ್ಕಿರಬೇಕು ಗೈಸ್, ಆಯಿತಾ? ಇಷ್ಟು ತಿಕ್ಕಿರಬೇಕು. ಸೊ ಗೈಸ್, ಇವಾಗ ನೋಡಿ, ಗ್ಲಿಸರಿನ್ ಸೋಪ್ ಬೇಸು, ಇದನ್ನು ಒಂದು
ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದು ಏನಕ್ಕೆ ಅಂತಂದರೆ ಇದು ತುಂಬ ಸಾಫ್ಟಾಗಿ ಬರುತ್ತೆ ಗೈಸ್ ಸೋಪು. ಹಾಗಾಗಿ ನಾನು ಗ್ಲಿಸರಿನ್ ಸೋಪ್ ಬೇಸ್ನ ತೊಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಸೋಪ್ನ ಯೂಸ್ ಮಾಡ್ಬೋದು, ಇಲ್ಲ ಬೇಡ ಅಂದರೆ ಪಿಯರ್ ಸೋಪ್ನ ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿ, ಇಷ್ಟು ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಡಬಲ್ ಬೌಡೆಡ್ ಹೀಟ್ ಮಾಡ್ಕೊಳ್ಳೋಣ. ಸೊ ನನ್ನ ಹತ್ರ ಸ್ಟ್ಯಾಂಡ್ ಇರಲಿಲ್ಲ, ಹಾಗಾಗಿ ನಾನು ಒಂದು ಕ್ಯಾಪ್ನ ಇಟ್ಕೊಂಡು ಇವಾಗ ಅದನ್ನು ಒಂದು ಬೌಲ್ ಒಳಗೆ ಗ್ಲಿಸರಿನ್ ಸೋಪ್ ಬೇಸ್ನ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊತಿದ್ದೀನಿ. ಸೊ ವಾಟರ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆದರೆ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ, ಒಂದು 5 ಮಿನಿಟ್ಸಲ್ಲಿ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ. ಸೊ ನೋಡಿ ಗೈಸ್, ಯಾವ ಥರ ಮೆಲ್ಟ್ ಮಾಡಬೇಕು ಅಂತಂದರೆ ಫುಲ್ಲು ಎಲ್ಲ ಮೆಲ್ಟ್ ಆಗಬೇಕು, ಆ ಥರ ಮೆಲ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಸೊ ಎಲ್ಲ ಕರಗಿದಾದ್ಮೇಲೆ ಇವಾಗ ನಾವೇನು ಅಕ್ಕಿ ಮತ್ತು ಹಾಲು ಹಾಕ್ಬಿಟ್ಟು ರೈಸ್ ಫ್ಲೋರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ವಿ, ಅದನ್ನು ಇದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಇನ್ನು ಸ್ವಲ್ಪ ನಾವು ಏನು ಮಿಕ್ಕೊಂಡಿದ್ದೋ ಹಾಲು ನೋಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಅಲೋವೆರಾ ಜೆಲ್ಲು ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಕ್ಯಾಪ್ಸೂಲ್ ಈ ಟ್ಯಾಬ್ಲೆಟ್ ಕೂಡ ಹಾಕ್ತಿದ್ದೀನಿ. ಇದು ತುಂಬಾ ಸ್ಕಿನ್ಗೆ ಬೆನಿಫಿಟ್ಸ್ ಇದೆ, ಹಾಗಾಗಿ 2 ಕ್ಯಾಪ್ಸೂಲ್ ಇನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಎಲ್ಲ ಮಿಕ್ಸ್ ಮಾಡ್ಕೊಂಡಿರುವಂತಹ ಸೋಪ್ ಬೇಸು ರೆಡಿ ಇದೆ. ಸೊ ಇದಕ್ಕೆ ನಾನು ಸ್ವಲ್ಪ ಕೋಕೋನಟ್ ಫ್ರೆಶ್ ಆಯಿಲ್, ನೋಡಿ ಕೋಕೋನಟ್ ಫ್ರೆಶ್ ಆಯಿಲ್ನ ಹಾಕ್ತಿದ್ದೀನಿ. ಇದು ಗಾಣದ್ದು. ಸೊ ಅದನ್ನು ಒಂದು ಇಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಿದ್ದೀನಿ. ಸೊ ಇದು ಕೋಕೋನಟ್ ಫ್ರೆಶ್ ಆಯಿಲ್ ಕೂಡ ತುಂಬಾ ಒಳ್ಳೆಯದು ಸ್ಕಿನ್ ಗ್ಲೋಗೆ, ಸ್ಕಿನ್ ವೈಟ್ನಿಂಗ್ಗೆ, ಎಲ್ಲದಕ್ಕೂ ಒಳ್ಳೆಯದು. ಆ್ಯಕ್ನಿಯಿಂದನೂ ನಮಗೆ ಆ್ಯಕ್ನಿ ಮಾರ್ಕ್ಸ್ ಕೂಡ ಹೋಗುತ್ತೆ, ಮತ್ತು ಯಾವುದು ಡಾರ್ಕ್ ಸ್ಪಾಟ್ಸ್ ಇದೆ ಅದು ಕೂಡ ರೆಡ್ಯೂಸ್ ಮಾಡುತ್ತೆ. ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಇವಾಗ ಇದನ್ನು ತಗೊಂಡು ಸಿಲಿಕಾನ್ ಮೋಲ್ಡ್ಗೆ ಹಾಕೋಣ. ತುಂಬಾ ಚೆನ್ನಾಗಿ ಬಂದಿದೆ, ನೋಡೋಣ. ಸೊ ಇದು ಇವಾಗ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದು ಹಾಫ್ ಆನ್ ಅವರಲ್ಲಿ ಇದು ಸೆಟ್ ಆಗುತ್ತೆ. ಸೊ ಬನ್ನಿ ಗೈಸ್. ಸೊ ಗೈಸ್, ಇವಾಗ ಅದು ಸೆಟ್ ಆಗೋದಕ್ಕೆ ಹಾಫ್ ಆನ್ ಅವರ್ ಬೇಕು. ಸೊ ಮೋಲ್ಡ್ಗೆ ಹಾಕಿ ಇಟ್ಟಿದ್ದೀನಿ. ಸೊ ಗೈಸ್ ನೋಡಿ, ನನ್ನ ಹೇರ್ ಕಲರು ಯಾವ ಥರ ಕಲರ್ ಬಿಸಿಲಿಗೆ ಯಾವ ಥರ ಕಾಣಿಸುತ್ತೆ ಅಂತಂದ್ಬಿಟ್ಟು ನಾನು ನಿಮ್ಗೆ ತೋರ್ಸೋಣ ಅಂದ್ಕೊಂಡೆ. ಬಿಸಿಲಿಗೆ ಹೋದಾಗ ಯಾವ ಕಲರ್ ಕಾಣಿಸುತ್ತೆ ಅಂತ ಕಾಣಿಸ್ತಿದ್ಯಾ ನೋಡಿ ಗೈಸ್. ತುಂಬಾ ನ್ಯಾಚುರಲ್ ಆಗಿ ನೋಡಿ, ಬಿಸಿಲಿಗೆ ಕಾಣಿಸ್ತಿದೆಯಾ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ. ಸೊ ಇವಾಗ ಅದು ರೆಡಿ ಆಗಲಿ. ರೆಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್. ಹೇಗೆ ಕಾಣಿಸ್ತಿದ್ದೀನಿ ನಾನು ಹೇಳಿ, ಕಮೆಂಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೋಪು ಎಲ್ಲ ರೆಡಿಯಾಗಿದೆ. ಇವಾಗ ಸಿಲಿಕಾನ್ ಮೋಲ್ಡಿಂದ ತೆಗೆದು ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ, ಓಕೆನಾ. ಸೊ ಇವಾಗ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಸೊ ಒಂದು ಹಾಫ್ ಆನ್ ಅವರ್ ಸಾಕು ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್, ಸೂಪರಾಗಿ ಬಂದಿದೆ. ಹಾಂ ನೋಡಿ, ಸಖತ್ತಾಗಿದೆ. ತುಂಬ ನೋಡೋದಕ್ಕಂತೂ ಟೆಕ್ಸ್ಚರ್ ಅಂತೂ ಸಖತ್ತಾಗಿದೆ ನೋಡಿ ಗೈಸ್.
ನನಗಂತೂ ನೋಡ್ತಾನೆ ಇರಬೇಕು ಅನಿಸ್ತಿದೆ. ನೋಡಿ ಹಾರ್ಟ್ ಶೇಪ್ದು. ಸೊ ನಿಮಗೆ ಯಾವ ಥರ ಬೇಕೋ, ನಿಮಗೆ ಮೋಲ್ಡ್ ಸಿಕ್ಕಿಲ್ಲ ಅಂತಂದರೆ ಕಪ್ ಕೂಡ ಹಾಕೋಬೋದು. ಇದು ಇನ್ನು ಸ್ವಲ್ಪ ಸೆಟ್ ಆಗಬೇಕು. ಸೆಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಸಿಲಿಕಾನ್ ಮೋಲ್ಡ್ ಇಲ್ಲ ಅಂತಂದರೆ ನಿಮ್ಮ ಮನೇಲಿರುವಂತಹ ಕಪ್ಪನ್ನೇ ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಬೋದು. ಸೊ ನೋಡಿ ಗೈಸ್, ಯಾವ ಶೇಪಲ್ಲಿ ಬೇಕು ನೀವು ಇದು ಮೋಲ್ಡು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಮಾಡ್ಕೊಳ್ಳಿ. ಹಾಂ, ಓಕೆ. ಸೊ ಗೈಸ್, ಇದೇನು ಮಾಡ್ಕೊಂಡಿದ್ದೀವಿ ನೋಡಿ. ಸೊ ಇದು ಇನ್ನು ಸ್ವಲ್ಪ ಹೊತ್ತು ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇನ್ನೂ ತುಂಬ ಚೆನ್ನಾಗೇ ಬರುತ್ತೆ. ಸೊ ಗೈಸ್, ಇದೇನು ನಾವು ಸೋಪ್ ಮಾಡ್ಕೊಂಡಿದ್ದೀವಿ ಮನೇಲೇ, ರೈಸ್ ಫ್ಲೋರು ಮತ್ತು ಅಲೋವೆರಾ ಹಾಲು ಹಾಕ್ಬಿಟ್ಟು ಏನು ಮಾಡ್ಕೊಂಡಿದ್ದೀವಿ ನೋಡಿ ಗೈಸ್. ಇದಂತೂ ತುಂಬಾ ನಮ್ಮ ಸ್ಕಿನ್ಗೆ ಬ್ರೈಟ್ನಿಂಗ್ ಮತ್ತು ಲೈಟ್ನಿಂಗ್ ಆಗಿ ವರ್ಕ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ನಾವು ಅಲೋವೆರಾ ಹಾಕಿದ್ದೀವಿ, ಹಾಲು ಹಾಕಿದ್ದೀವಿ ಮತ್ತು ರೈಸ್ ಫ್ಲೋರ್ನ ಹಾಕಿದ್ದೀವಿ. ಸೊ ರೈಸ್ ಫ್ಲೋರ್ನ ಹಾಕಿರೋದ್ರಿಂದ ನಮ್ಮಲ್ಲಿರೋ ಡೆಡ್ ಸ್ಕಿನ್ನ ತೆಗೆದಾಕ್ಬಿಟ್ಟು ನ್ಯಾಚುರಲ್ ಗ್ಲೋನ ಕೊಡುತ್ತೆ. ಹಾಗಾಗಿ ಇದು ನಮಗೆ ತುಂಬಾ ಕೆಮಿಕಲ್ ಫ್ರೀ ಆಗಿರೋದ್ರಿಂದ ನಮಗೆ ಎಲ್ಲ ಫೇಸ್ಗೂ ಸೂಟ್ ಆಗುತ್ತೆ. ಯಾವುದೇ ಸ್ಕಿನ್ ಟೋನ್ ಇರಲಿ, ಆಯಿಲಿ ಇರಲಿ, ಕಾಂಬಿನೇಷನ್ ಇರಲಿ, ಇಲ್ಲ ಸೆನ್ಸಿಟಿವ್ ಸ್ಕಿನ್ ಇರಲಿ, ಡ್ರೈ ಸ್ಕಿನ್ ಇರಲಿ, ಎಲ್ಲರೂ ಕೂಡ ಈ ಸೋಪ್ನ ಯೂಸ್ ಮಾಡ್ಬೋದು. ಸೊ ನೀವು ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು, ಯಾರಿಗೆ ಕೆಮಿಕಲ್ ಫ್ರೀ ಸೋಪ್ ಬೇಕು ಅಂತಂದರೆ ನೀವು ಮನೇಲಿ ಕೂಡ ನೀವು ಇದನ್ನು ಮಾಡ್ಕೊಬೋದು. ಸೊ ಇದರಲ್ಲಿ ಹಾಲು ಹಾಕಿರೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಸಾಫ್ಟಾಗಿರುತ್ತೆ, ನ್ಯಾಚುರಲ್ ಗ್ಲೋ ಕೊಡುತ್ತೆ. ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿರೋದ್ರಿಂದ ನಮಗೆ ಏನಿದೆ ಟ್ಯಾನು ಮತ್ತು ಸನ್ ಬರ್ನ್ಸ್ ಎಲ್ಲ ಆಗುತ್ತಲ್ಲ, ಅದು ಕೂಡ ಎಲ್ಲ ರೆಡ್ಯೂಸ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿ ಕೂಡ ಇಡುತ್ತೆ. ಸೊ ಗೈಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ನಿಮಗೆ ಹೆಲ್ಪ್ಫುಲ್ ಆಯಿತು, ಅವರೆಲ್ಲ ನನಗೆ ಕಮೆಂಟ್ ಮಾಡಿ. ಸೊ ನೀವು ಕೂಡ ಮನೆಯಲ್ಲಿ ನ್ಯಾಚುರಲ್ ಆಗಿ ಕೆಮಿಕಲ್ ಫ್ರೀ ಇರುವಂತಹ ಪ್ರಾಡಕ್ಟ್ ಯಾವುದಿದೆ ಅದನ್ನು ನೋಡಿ ತಗೊಳ್ಳಿ. ಇಲ್ಲ ಅಂತಂದರೆ ನೀವೇ ಮನೇಲಿ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದು ತುಂಬಾ ಕೆಮಿಕಲ್ ಫ್ರೀ, ಮನೇಲೇ ಹೋಮ್ ಮೇಡಾಗಿ ನಾವೇ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಸೊ ಸ್ಕಿನ್ ಕೂಡ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ಸೊ ಯಾರಿಗೆಲ್ಲ ಬ್ರೈಟ್ನಿಂಗ್ ಮತ್ತು ಲೈಟ್ನಿಂಗ್ ಆಗಿ ಡಾರ್ಕ್ ಸ್ಪಾಟ್ಸ್ ಹೋಗಬೇಕು, ಆ್ಯಕ್ನಿ ಇದೆ, ಸೊ ನನಗೆ ಡಾರ್ಕ್ ಸರ್ಕಲ್ ಇದೆ, ಸೊ ನನ್ನ ಸ್ಕಿನ್ ಟೋನ್ ಇರೋದು ಡಸ್ಕಿ ಸ್ಕಿನ್ ಟೋನು, ಸ್ವಲ್ಪ ನನಗೆ ಡೇ ಬೈ ಡೇ ನನಗೆ ಸ್ಕಿನ್ ಕೂಡ ಗ್ಲೋ ಆಗಬೇಕು, ಬ್ರೈಟ್ ಆಗಬೇಕು ಅನ್ನೋರು ಈ ಸೋಪ್ನ ಯೂಸ್ ಮಾಡಿ, ಆಯಿತಾ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ, ಹಾಗೆ ಹೆಲ್ಪ್ಫುಲ್ ಕೂಡ ಆಗಿದೆ ಅಂತ ಅಂದ್ಕೊತೀನಿ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಲವ್ ಯು, ಟೇಕ್ ಕೇರ್. ಸೊ ಗೈಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪಾವನ ಸಿದ್ದಯ್ಯ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಲವ್ ಯು ಗೈಸ್, ಬಾಯ್.